ವೆಲ್ಕಮ್ ಬ್ಯಾಕ್ ಟು ಸದಾಶಿವೇನರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೈನಲಿ ಸಿಟಿಗೆ ಬಂದು ರೀಚ್ ಆಗಿದ್ವಿ. ಅಮೆರಿಕದ ಒಂದು ಸೆಂಟ್ರಲ್ ಬಿಸ್ನೆಸ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ಅಮೆರಿಕನ್ಸ್ ಬೆಳಿಗ್ಗೆ ಕಾಫಿ ಟೀ ಕುಡಿದು ಸ್ಟಾರ್ ಬಾಕ್ಸ್ ಅಲ್ಲಿ. ಇಂಡಿಯಾದಲ್ಲಿ ಫುಡ್ ಸಪ್ಲೈ ಮಾಡೋದು ಸ್ವಿಗ್ಗಿ ಝೊಮ್ಯಾಟೊ ಅಲ್ವಾ, ಆದ್ರೆ ಅಮೆರಿಕದಲ್ಲಿ ಫುಡ್ ಸಪ್ಲೈ ಮಾಡೋದು ರೋಬೋಟ್. ಸೆನ್ಸರ್ ಯೂಸ್ ಮಾಡಬೇಕಂತ ಗೊತ್ತಿಲ್ಲ, ಆದ್ರೆ ಫುಟ್ಪಾತ್ ಅಲ್ಲಿ ಕರೆಕ್ಟ್ ಆಗಿ ಹೋಗುತ್ತೆ ನೋಡಿ. ಯಾರಾದ್ರೂ ಮುಂದ್ಗಡೆ ಬಂದ್ರೆ ಅಲ್ಲಿಗೆ ಸೆನ್ಸ್ ಮಾಡುತ್ತೆ. ಅಡಿಗೆ ಬಿದ್ದು ಸಾಯ್ತೀಯ ದೇವಸಿ. ಟ್ಯಾಕ್ಸ್ ಡ್ರೈವರ್ ನ 1 ತಿಂಗಳ ಸಂಬಳ 17,64,000. ಇದು ಮಯಾಮಿ ಬೀಚ್. ಈಗ ಅಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಚಡ್ಡಿ ಹಾಕ್ಲಿಕ್ಕೆ ಸನ್ನಿ. ನಿನ್ಗೆ ಯಾಕೆ ಆಮೇಲೆ. ವೆಲ್ಕಮ್ ಬ್ಯಾಕ್ ಟು ಸದಾಶಿವೇನರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನ. ಇವತ್ತು ನಮ್ಮ ಶಿಪ್ ಬಂದಿದೆ ಹೋಮ್ ಪೋರ್ಟಿಗೆ, ಅಂದ್ರೆ ಅಮೆರಿಕದ ಮಯಾಮಿಗೆ ಬಂದಿದೆ. ಮಯಾಮಿ ಅನ್ನೋದು ವಿಶ್ವದಲ್ಲಿ ಅತಿ ದೊಡ್ಡ ಶಿಪ್ ನಿಲ್ಲುವ ಸ್ಥಳ. ಯಾಕಂದ್ರೆ ಅರ್ಧ ಗಂಟೆ ರೋಡ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅಂದ್ರೆ US ಅಲ್ಲಿ ಅಷ್ಟು ಫೆಸಿಲಿಟಿ ಮಾಡಿದ್ದಾರೆ. ಈಗ ಮಳೆ ಬಂದಾಗ ವಾಟರ್ ಡ್ರೈನ್ ಮಾಡೋಕೆ ಏನೆಲ್ಲ ಫೆಸಿಲಿಟಿ ಬೇಕು ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ನೋಡಿ. ಆದ್ರೆ ಇಂಡಿಯಾದಲ್ಲಿ ಇವರು ರಾಜಕಾರಣಿಗಳು ಮಾಡುವ ವ್ಯವಸ್ಥೆಗೆ ಅರ್ಧ ಗಂಟೆ ಮಳೆ ಬಂದ್ರೆ ರೋಡ್ ಯಾವುದು ರೋಡ್ ಯಾವುದು ಅಂತ ಗೊತ್ತಾಗಲ್ಲ. ಸರ್ ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್ ಯೇ ಬಾತ್. ಎನಿವೇ ಸಿಟಿ ರೀಚ್ ಆಗಿದ್ದೀವಿ. ಲೆಟ್ಸ್ ಗೋ ಟು ಮಯಾಮಿ. ಬಂದಿದ್ವಿ ಅಮೆರಿಕದ ಒಂದು ಸೆಂಟ್ರಲ್ ಬಿಸ್ನೆಸ್ ಏರಿಯಾ ಅಂತ ಹೇಳ್ಬೋದು. ಯಾಕೆ ಸೆಂಟ್ರಲ್ ಬಿಸ್ನೆಸ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಅಷ್ಟು ಬಿಸ್ನೆಸ್ ಇದೆ, ಅಷ್ಟು ಶಾಪಿಂಗ್ ಮಾಲ್ ಇದೆ, ಅಷ್ಟು ರೆಸ್ಟೋರೆಂಟ್ ಇದೆ. ಇಲ್ಲಿ ನಮ್ಮ ಊರಿನ ತರ ಒಟ್ಟಾರೆ ರೋಡ್ ಕ್ರಾಸ್ ಮಾಡಿದ್ರೆ ನಾವೇ ಕ್ರಾಸ್ ಆಗ್ಬಿಡ್ತೀವಿ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ರೋಡ್ ಕ್ರಾಸ್ ಮಾಡ್ಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಅಮೆರಿಕನ್ಸ್ ಬೆಳಿಗ್ಗೆ ಕಾಫಿ ಟೀ ಕುಡಿದು ಸ್ಟಾರ್ ಬಾಕ್ಸ್ ಅಲ್ಲಿ. ಇವರು ಡೈಲಿ ಮಾರ್ನಿಂಗ್ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಟೀ ಕುಡಿತಾರೆ ಅಂತ ನಾವು ಕುಡಿತೀವಿ ಹೋದ್ರೆ ನೆಕ್ಸ್ಟ್ ವೀಕ್ ನಾವು ಇದೇ ಸ್ಟಾರ್ ಬಾಕ್ಸ್ ಅಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ.
ಯಾಕಂದ್ರೆ ಸ್ಟಾರ್ ಬಾಕ್ಸ್ ಅಲ್ಲಿ ಅಷ್ಟು ಕಾಸ್ಟ್ಲಿ ಇರುತ್ತೆ ಕಾಫಿ ಟೀಗೆ, ಆಯ್ತಾ. ಇಂಡಿಯಾದಲ್ಲಿ ಫುಡ್ ಸಪ್ಲೈ ಮಾಡೋದು ಸ್ವಿಗ್ಗಿ, ಝೊಮ್ಯಾಟೊ ಅಲ್ವಾ, ಆದ್ರೆ ಅಮೆರಿಕದಲ್ಲಿ ಫುಡ್ ಸಪ್ಲೈ ಮಾಡೋದು ರೋಬೋಟ್. ರೋಡಲ್ಲಿ ಸೇಫ್ ಆಗಿ ಕ್ರಾಸ್ ಮಾಡಿಬಿಟ್ಟು ರೋಡಲ್ಲಿ ನೋಡಿ ಹೆಂಗ್ ಹೋಗುತ್ತೆ ಅಂತ ನೋಡಿ. ಅದೇನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಲೋ, प्यारी समझ गई. ನೋಡಕ್ಕೆ ಮಾತ್ರ ಚೆನ್ನಾಗಿದೆ ನೋಡಿ. ರೋಬೋಟ್ ನೋಡಿ ಹೆಂಗ್ ಹೋಗುತ್ತಂತ ರೋಬೋಟ್. ಯಾರು ಆಪರೇಟ್ ಮಾಡ್ತಾರೆ ಯಾರಂತ ಗೊತ್ತಿಲ್ಲ. ಗಾಡಿ ನೋಡಿ ಹೆಂಗ್ ಸೆನ್ಸ್ ಮಾಡುತ್ತೆ ಅಂದ್ರೆ ಔಟ್ ಸೈಡ್ ಗಾಡಿ ಹೋಗ್ತಾ ಇದೆ, ಸಿಗ್ನಲ್ ಇದೆ, ಅದಕ್ಕೆ ಹೋಗ್ತಾ ಇಲ್ಲ ಇದು. ಏನ್ ಸಿಸ್ಟಮ್ ಗುರು ನೋಡಿ, ಸಿಗ್ನಲ್ ಬಿತ್ತು ಇವಾಗ ಹೋಗ್ತಾ ಇದೆ. ಯಾರು ಆಪರೇಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಹೂ ಆಪರೇಟಿಂಗ್ ದಿಸ್ ಒನ್? That's why I'm following this one. I don't know where it is going. Yeah, maybe. ಅದು ಏನು ಸೆನ್ಸರ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಫುಟ್ಪಾತ್ ಅಲ್ಲಿ ಕರೆಕ್ಟ್ ಆಗಿ ಹೋಗುತ್ತೆ ನೋಡಿ. ಯಾರಾದ್ರೂ ಮುಂದ್ಗಡೆ ಬಂದ್ರೆ ಅಲ್ಲಿಗೆ ಸೆನ್ಸ್ ಮಾಡುತ್ತೆ, ಮುಂದ್ಗಡೆ ಸೆನ್ಸರ್ ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಹೋಗ್ತಾ ಇದೆ, ಸೈಡ್ ಕೊಡುತ್ತೆ. ಇದನ್ನ ಮಾಡಿಫಿಕೇಶನ್ ಮಾಡಿದವನಿಗೆ ಈ ನಾಸದವರು ಒಂದು 50 ಮಿಸ್ ಕಾಲ್ ಇರ್ಬೋದು ಅವನ ಮೊಬೈಲಿಗೆ. ಹಲೋ 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 ಪಲ್ಲೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಹೆಂಗ್ ಸೆನ್ಸರ್ ಮಾಡ್ತಾರೆ ನೋಡಿ. ಮುಂದ್ಗಡೆ ಯಾರ ಬಂದ್ರೆ ಸ್ಟಾಪ್ ಆಯ್ತು ನೋಡಿ, ಸ್ಟಾಪ್ ಆಯ್ತು. ಅಡಿಗೆ ಬಿದ್ದು ಸಾಯ್ತೀಯ ದೇವಸಿ. ಇಷ್ಟು ದೊಡ್ಡ ಗಾಡಿ ಹೋಗ್ತಾ ಇದೆ ಇಲ್ಲಿ, ಉಪದ್ರ ಮಾಡ್ತಾನೆ. ಈಗ ಓಡೆ ಹೋಗೋಣ ಪಂಡ್ರ ಸನ್ಯ. ಓ ಹಾ ಮಾರ ಮಾರ ತಿಗ್ ಅಡಿಕೆ ಬದ್ದು ಸೈಪಾನ ಇಂಚುವಲ್ಲ ಇಂಚುವಲ್ಲ. ಹಾ ಸೆನ್ಸ್ ಮಾಡ್ತೀನಿ ಮಾರ. ಎರಡು ರೋಬೋಟ್ ನೋಡಿ ಅಲ್ಲಿಂದ ಬರ್ತಾರೆ, ಎದುರುಗಡೆ ಒಂದು ರೋಬೋಟ್ ಬರ್ತಾರೆ. ಏನ್ ಮಾಡ್ತಾರೆ ನೋಡ, ಸೈಡ್ ಕೊಟ್ಟೆ. ಎರಡು ರೋಬೋಟ್ ಏನ್ ಮಾಡ್ತಾರೆ, ಅದು ಆ ಕಡೆ ಇದು ಈ ಕಡೆ ನೋಡಿ. ಅಡ್ಡ ನಿಲ್ಲೋಣ, ಏನ್ ಮಾಡುತ್ತೆ ನೋಡೋಣ. ಈಗ ನಾನು ಅಡ್ಡ ನಿಲ್ತೀನಿ, ಏನ್ ಮಾಡುತ್ತೆ ನೋಡೋಣ. ಯಾವ ಕಡೆ ಹೋಗ್ತಿ? ಅದು ಕೂಡ ನಿಲ್ತು. ಸೈಡ್ ಕೊಡು ಮಾರೆ, ರೆಸ್ಪೆಕ್ಟ್ ಇಲ್ಲ ನೋಡಿ. ಸೈಡ್ ಕೊಡ್ತು, ಸೈಡ್ ಕೊಡ್ತು, ಸೈಡ್ ಸೈಡ್ ಸೈಡ್. ಕಾಲಿಗೆ ಸ್ವಲ್ಪ ಟಚ್ ಆಗ್ಬೇಕು ಬ್ಯಾವರ್ಸಿ. ಬರೀ ಇಂಥದೆಯ? ಹಾ ಇಲ್ಲ ಇಲ್ಲ ಇಲ್ಲ. ವಾವ್, ಎಂತ ಅವಸ್ಥೆ ಮಾಡಿ. ಅಡ್ಡ ಕೊಟ್ರೆ, ಅಡ್ಡ ನಿಂತ್ರೆ ಅದೇ ಸೈಡ್ ಕೊಟ್ಟು ಹೋಗುತ್ತೆ. ಕರೆಕ್ಟ್ ಸೆನ್ಸಿಬಲ್. ಇವಾಗ ರೋಡ್ ಕ್ರಾಸ್ ಮಾಡ್ಬೇಕು, ಸಿಗ್ನಲ್ ನೋಡ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಬೇಕು ನೋಡಿ. ಸಿಗ್ನಲ್ ಓಪನ್ ಇದೆ, ಗ್ರೀನ್ ಲೈಟ್ ಇದೆ, ಇವಾಗ ಕರೆಕ್ಟ್ ಆಗಿ ರೋಡ್ ಕ್ರಾಸ್ ಮಾಡ್ತಾರೆ ನೋಡಿ. ಅದು ಏನ್ ಸೆನ್ಸರ್ ಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡುತ್ತೆ ನೋಡಿ. ಇಲ್ಲಿ ನೋಡಿ ಮುಂದ್ಗಡೆ ಸಿಗ್ನಲ್ ಇದೆ, ಇವಾಗ ಯಾವ ಕಡೆ ಕ್ರಾಸ್ ಮಾಡುತ್ತೆ ನೋಡೋಣ ನೋಡಿ. ಮುಂದ್ಗಡೆ ಸಿಗ್ನಲ್ ಇದೆ, ಸೊ ಈ ಕಡೆ ಅಂದ್ರೆ ಎಲ್ಲಿ ಸಿಗ್ನಲ್ ಫ್ರೀ ಇದೆ ಆ ಕಡೆ ಕ್ರಾಸ್ ಮಾಡುತ್ತೆ. ಸೂಪರ್ ಸೂಪರ್ ನೋಡಿ. ಇದೆಲ್ಲ ಶಾಪಿಂಗ್ ಮಾಲ್ ಎಲ್ಲ ಅಂಡರ್ ಪಾಸ್ ಅಲ್ಲಿ ಇರೋದು, ಎಲ್ಲ ಅಂಡರ್ ಪಾಸ್ ಅಲ್ಲಿ, ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲ ಶಾಪಿಂಗ್ ಅಂಡರ್ ಗ್ರೌಂಡ್ ಅಲ್ಲಿ. ಎನಿವೆ ಮತ್ತೆ ಇವಾಗ ಶಿಫ್ಟ್ಗೆ ಹೋಗ್ಬೇಕು, ಟೈಮ್ ಆಲ್ರೆಡಿ ಓವರ್ ಆಗಿದೆ. ಸೊ ಟ್ಯಾಕ್ಸಿ ಇಟ್ಕೊಂಡು ಶಿಫ್ಟ್ಗೆ ಹೋಗ್ಬೇಕು, ನೋಡೋಣ ಯಾವ್ದು ಟ್ಯಾಕ್ಸಿ ಸಿಗುತ್ತೆ ಅಂತ. ಶಿಫ್ಟ್ nobody, only me. How many dollars? No. Okay, okay. See.
ಇಲ್ಲಿಂದ ಶಿಪ್ಪಿಗೆ ಹೋಗೋಕ್ಕೆ ಒಂದು 3 ನಿಮಿಷ ಇದೆ. ಅದಕ್ಕೆ $10 ಕೊಡ್ಬೇಕಂತ ಇವನ ಅಜ್ಜಿ. ಯಾ ಮತ್ತೆ ಕರೀತವನೆ, ನಮ್ಗೆ ಗೊತ್ತಿಲ್ಲ ಇವಾಗ ಬುದ್ಧಿ. ಬಿಕಾಸ್ ಐ ಗಿವ್ ಓನ್ಲಿ $4, ದಟ್ಸ್ ವೈ. ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು. ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬಾ ಪ್ರೀತಿ ತಂದಿದ್ದೆ. ಇನ್ನು ಮುಂದೆ ಎಲ್ಲ ನೀನೇ, ನೀನು ಇದ್ರೆ ಎಲ್ಲ ಚಂದಾನೆ. ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು. ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬಾ ಪ್ರೀತಿ ತಂದಿದ್ದೆ. ಇನ್ನು ಮುಂದೆ ಎಲ್ಲ ನೀನೇ. ಇವತ್ತು ಬಿಸ್ನೆಸ್ ನೋಡೋಣ ಹೆಂಗಿದೆ ಅಂತ. Can you explain what is the business you are per day? 300 Yes. in the season. For season 600-700, more than that. In the season? Between October, between October to April, Okay. let's say May. ಓಕೆ. ಈ ಬಡ್ಡಿ ಮಗಂದು ಇನ್ಕಮ್ ನೋಡಿ, ನಾರ್ಮಲ್ ಅಲ್ಲಿ $300, ಸೀಸನ್ ಅಲ್ಲಿ $600 to $700 ಅಂತ. $600 to $700 ಅಂದ್ರೆ ಒಂದು ದಿವಸಕ್ಕೆ $700 ಅಂದ್ರೆ ಮಂತ್ಲಿ $21,000. तो रुको, क्लाइमैक्स अभी बाकी है. $21,000 ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ಒಂದು ಟ್ಯಾಕ್ಸ್ ಡ್ರೈವರ್ನ ಒಂದು ತಿಂಗಳ ಸಂಬಳ 17,64,000. So this is America. Next time I will. Okay, take care. Okay, bye. Happy journey. Okay, next ಇದು ಶಿಪ್ ಒಳಗಡೆ ಸೆಕ್ಯೂರಿಟಿ ಚೆಕ್ಅಪ್ ಇದೆ. ಸೊ ಇವಾಗ ರಿಟರ್ನ್ ಬ್ಯಾಕ್ ಟು ಶಿಪ್. I wish I could explain your eyes and how the sound of your ನೀವು ಅಬ್ಸರ್ವ್ ಮಾಡಿರ್ಬೋದು, ಫ್ಲೈಟ್ ಡಿಪಾರ್ಚರ್ ಆಗುವಾಗ ಏನೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫ್ಲೈಟ್ ಅಲ್ಲಿ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಆಮೇಲೆ ಸೇಫ್ಟಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಸ್ ಇಟ್ ಈಸ್ ಸೇಮ್ ಅನೌನ್ಸ್ಮೆಂಟ್ ನಮ್ಮ ಶಿಪ್ ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. Captain personal guests who not as Southwest Course S. Please proceed to your assigned bus station now. Thank you. Very good afternoon, Cargo Horizon guests. Captain Rosario speaking. On behalf of my office staff employees, my pleasure to welcome on board the beautiful Cargo Horizon. Since safety is our highest priority, I want to remind everyone about the importance of not wanting during the event of emergency. Yashota Radio Cruise Director Georgia will conduct the mandatory safety briefing broadcast. And the urge all of you, please pay close attention to the ಇವಾಗ ಇಲ್ಲಿಂದ ಇವತ್ತು ಸ್ಟಾರ್ಟ್ ಆದರೆ ನಮ್ಮ ಶಿಪ್ಪು ಒಂದು ಅರ್ಧ ಗಂಟೆಯಲ್ಲಿ ಇವಾಗ ಹೊರಡುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಇನ್ನು 2 ದಿವಸ ಸಮುದ್ರದ ಮಧ್ಯೆ ಜರ್ನಿ. 2 ದಿವಸ ಆದಮೇಲೆ ಅರುಬಾ ಅನ್ನೋ ಒಂದು ಕಂಟ್ರಿಗೆ, ಅದೊಂದು ಐಲ್ಯಾಂಡ್, ಅಲ್ಲಿಗೆ ರೀಚ್ ಆಗ್ತೀವಿ 2 days ಆದಮೇಲೆ. Have you ever met someone you could not get mad at? Have you ever been in love so deep there's no I wish I could explain your eyes and how the sound of your voice gives me butterflies. How your smile makes my heart so complete. ಇಲ್ಲೊಂದು ಸೈಟ್ ತಗೊಂಡು ಇಲ್ಲೇ ಸೆಟ್ಲ್ ಆಗಿದ್ರೆ ಬೆಟರ್ ಅಲ್ವಾ? ಜಾಗ ಅಲ್ಲೆಲ್ಲ ಚೆನ್ನಾಗಿದೆ ಅಲ್ವಾ? ಇಲ್ಲಿ ಚಡ್ಡಿ ತೆಗೊಳ್ಳಿಕ್ಕೆ ಹಣ ಇಲ್ಲ ನಮ್ಮಲ್ಲಿ. ಇದು ಸೈಟ್ ತೆಗೊಳ್ಳೋದಂತೆ. ಬರೀ ಇಂಥದೆಯಾ? ಇದು ಮಯಾಮಿ ಬೀಚ್. ಈಗ ಅಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಚಡ್ಡಿ ಹಾಕ್ಲಿಕ್ಕೆ ಸನ್ನಿ. ನಿನ್ಗೆ ಯಾಕೆ ಆಮೇಲೆ ಯಾವ
ಇವಾಗ ಇಲ್ಲಿಂದ ಸಮುದ್ರದ ಕಡೆ ನಮ್ಮ ಪಯಣ. Have you ever met someone you feel like he's the one? ಸೊ ಇವತ್ತಿಗೆ ಮೈಯಮಿ ವ್ಲಾಗ್ ಎಂಡ್ ಆಗ್ತಿದೆ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ಇನ್ನೊಂದು ಸಂಚಿಯಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.